ಸಿಎಂ ಆದ ಬಳಿಕ ನಾಳೆ ಪ್ರಧಾನಿ ಮೋದಿಯವರನ್ನ ಭೇಟಿಯಾಗಲಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಕಲ್ಲಿದ್ದಲು ಸೇರಿ ಹಲವು ವಿಚಾರಗಳ ಬಗ್ಗೆ ನರೇಂದ್ರ ಮೋದಿಯವರ ಜೊತೆಗೆ ಚರ್ಚೆಯನ್ನು ಕೂಡ ಮಾಡಲಿದ್ದಾರೆ. ಇವತ್ತೇ ದೆಹಲಿಗೆ ಪ್ರಯಾಣ ಬೆಳೆಸಬೇಕಾಗಿತ್ತು, ಆದರೆ ಇವತ್ತಿನ ಬದಲು ನಾಳೆ ಹೋಗ್ತಾ ಇದ್ದಾರೆ. ಇನ್ನು ನಾಳೆ ಸೋಮವಾರ ನಿಗದಿಪಡಿಸಲಾಗಿತ್ತು ಪ್ರಧಾನಿ ಮತ್ತು ಕರ್ನಾಟಕ ಸಿಎಂ ಭೇಟಿಯನ್ನ. ಕಲ್ಲಿದ್ದಲು ಸೇರಿ ಹಲವು ವಿಚಾರಗಳ ಕುರಿತಾಗಿ ನರೇಂದ್ರ ಮೋದಿ ಅವರ ಜೊತೆಗೆ ಕುಮಾರಸ್ವಾಮಿ ಚರ್ಚೆಯನ್ನ ಮಾಡಲಿದ್ದಾರೆ. ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿಯಿಂದ ನನಗೆ ಯಾವುದೇ ಬುಲಾವ್ ಬಂದಿಲ್ಲ ಅಂತ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಯಾಕಂತಂದ್ರೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಆಹ್ವಾನಿಸಿದ್ದಾರೆ ಕುಮಾರಸ್ವಾಮಿ ಅವರನ್ನ, ಇವತ್ತೇ ದೆಹಲಿಗೆ ತೆರಳುತ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇವತ್ತು ರಾತ್ರಿ ತೆರಳುತ್ತಾ ಇದ್ದಾರೆ ಕುಮಾರಸ್ವಾಮಿ. ಬಂದ್ ಬಗ್ಗೆ ಮಾತಾಡಲ್ಲ, ಸಾಲ ಮನ್ನಾ ನಿರ್ಧಾರದಿಂದ ಹಿಂದೆ ಸರಿಯಲ್ಲ ಅಂತ ಹೇಳಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಇವತ್ತು ರಾತ್ರಿ ತೆರಳಲಿದ್ದಾರೆ ದೆಹಲಿಗೆ. ನಾಳೆ ನಿಗದಿಪಡಿಸಿದಂತೆ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಲಿದ್ದಾರೆ. ಸಿಎಂ ಆದ ಬಳಿಕ ನಾಳೆ ಮೊದಲ ಬಾರಿಗೆ ಮೋದಿ ಅವರನ್ನ ಭೇಟಿಯಾಗಲಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಇನ್ನು ಈ ಸಂದರ್ಭದಲ್ಲಿ ಕಲ್ಲಿದ್ದಲು ಸೇರಿ ಹಲವು ವಿಚಾರಗಳ ಬಗ್ಗೆ ನರೇಂದ್ರ ಮೋದಿ ಅವರ ಜೊತೆಗೆ ಚರ್ಚಿಸಲಿದ್ದಾರೆ. ಕೋಲ್ ವಿಷಯಕ್ಕೆ ಸಂಬಂಧಪಟ್ಟಂತದ್ದಲ್ಲ, ನಾಳೆ ದಿನ ಪ್ರಮುಖವಾಗಿ ಒಂದು ಸೌಜನ್ಯದ ಭೇಟಿ ನಂದು. ಕಾರಣ, ರಾಜ್ಯದ ಜವಾಬ್ದಾರಿಯನ್ನ ನಿರ್ವಹಿಸ್ತಕ್ಕಂಥ ಅವಕಾಶ ನನಗೇನು ಬಂದಿದೆ, ರಾಜ್ಯದ ಸಂಬಂಧಪಟ್ಟಂಥ ಒಂದು ಯೋಜನೆಗಳಿಗೆ ಪ್ರಧಾನಮಂತ್ರಿಯವರ ಬೆಂಬಲವೂ ಬೇಕಾಗುತ್ತೆ. ಅವರ ಜೊತೆಯಲ್ಲಿ ಹಲವಾರು ವಿಷಯಗಳನ್ನು ಸೌಜನ್ಯದ ಭೇಟಿ ಜೊತೆಗೆ ಬೇರೆ ವಿಷಯಗಳ ಬಗ್ಗೆನೂ ಚರ್ಚೆ ಮಾಡತಕ್ಕಂಥ ಒಂದು ವಿಷಯಗಳನ್ನೇನು ನಾನು ತೆಗೆದುಕೊಂಡು ಹೋಗ್ತಾ ಇದ್ದೇನೆ. ನಾಳೆ ಹೋಗ್ತಾ ಇರತಕ್ಕಂಥದ್ದು ಪ್ರಮುಖವಾಗಿ ಸೌಜನ್ಯದ ಭೇಟಿ. ಒಂದು ರಾಜ್ಯದ ಪರವಾಗಿ ಮುಂದಿನ ದಿನಗಳಲ್ಲಿ ಅವ್ರ ಸಹಕಾರ ಏನು ಕೋರಬೇಕಾಗಿದೆ. ಕೇವಲ ನಾವು ಪ್ರತಿದಿನ ಸಂಘರ್ಷವನ್ನು ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಅತ್ಯಂತ ಸಾಮರಸ್ಯವಾಗಿ ಇವತ್ತೇನು ಆಡಳಿತವನ್ನು ನಡೆಸಬೇಕಾಗ್ತದೆ, ಒಂದು ಪರಸ್ಪರ ವಿಶ್ವಾಸದಲ್ಲಿ. ಆ ನಿಟ್ಟಿನಲ್ಲಿ ನನ್ನ ಭೇಟಿ ಇದೆ. ದೆಹಲಿಯಿಂದ ರಾಹುಲ್ ಗಾಂಧಿಯವರು ಏನೋ ನನಗೆ ಬುಲಾವ್ ಮಾಡಿದ್ದಾರೆ ಅಂತೇಳಿ, ಆ ರೀತಿ ನನಗೆ ಯಾವುದೋ ದೆಹಲಿಗೆ ಬರಬೇಕು ಅಂತೇಳಿ ಕಾಂಗ್ರೆಸ್ನ ಅಧ್ಯಕ್ಷರಿಂದ ಯಾವುದೇ ರೀತಿಯ ಬುಲಾವಿಲ್ಲ. ಅದು ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥ ಗಮನಿಸಿದ್ದೇನೆ. ಯಾಕಂದರೆ ಯಾರು ಅಪಾರ್ಥ ಮಾಡ್ಕೋಬಾರ್ದು. ಯಾಕಂದರೆ ಅವರೇನೋ ಕರೆದ್ರಂತೆ, ಕುಮಾರಸ್ವಾಮಿ ಹೋಗ್ಲಿರುವಂತೆ ಮತ್ತೆ ಅದಕ್ಕಿನ್ನೊಂದು ರಾಜಕೀಯ ಬಣ್ಣ ಕಟ್ಟತಕ್ಕಂಥದ್ದು ಅನವಶ್ಯಕ. 8 ಗಂಟೆಯಲ್ಲಿ ನಿನ್ನೆ ರಾತ್ರಿ ನಾನು ಅವರಿಗೆ ದೂರವಾಣಿಯಲ್ಲೇ ಮಾತನಾಡಿದ್ದೇನೆ. ಅವರು ಮತ್ತು ರಾಷ್ಟ್ರೀಯ ನಾಯಕಿಯಾಗಿರ್ತಕ್ಕಂಥ ಸೋನಿಯಾ ಗಾಂಧಿ ಅವರು, ಅವರದ್ದು ತಾಯಿಯವರು ಏನು ವಿದೇಶಕ್ಕೆ ಹೋಗ್ತಾ ಇದ್ದಾರೆ, ಅವರಿಗೆ ವಿಶಸ್ಸನ್ನು ನಿನ್ನೆ ದಿನ ದೂರವಾಣಿ ಮುಖಾಂತರವೇ ನಾನಿನ್ನು ಕನ್ವೆ ಮಾಡಿದ್ದೇನೆ, ನಾನು ರಿಕಾರ್ಡ್ಸ್ ಹೇಳಿದ್ದೇನೆ. ಆ ರೀತಿ ಯಾವುದೇ ರೀತಿಯ ರಾಜಕೀಯದ ಬೆಳವಣಿಗೆಗಳಾಗಿಲ್ಲ. ಇವತ್ತು ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಆ ಬಂದನ್ನು ಘೋಷಣೆ ಮಾಡಿರ್ತಕ್ಕಂಥವ್ರು ಏನಿದ್ದಾರೆ, ಕರೆ ಕೊಟ್ಟವರು, ಅದ್ರ ಹಿನ್ನೆಲೆ ಏನು ನಾಡಿನ ಜನತೆಗೆ ಗೊತ್ತಿದೆ. ನಾನು ನಾಡಿನ ಜನತೆಗೆ ಮನವಿ ಮಾಡ್ತಕ್ಕಂಥದ್ದು, ನೀವು ಬಂದ್ ಮಾಡೋದ್ರಿಂದ ಯಾರಿಗೆ ತೊಂದರೆ? ನಿಮಗೆ ತೊಂದರೆ, ನಾಡಿನ ಜನತೆಗೆ ತೊಂದರೆ, ನಾಡಿನಲ್ಲಿ ನಡೀತಕ್ಕಂಥ ವಹಿವಾಟುಗಳಿಗೆ ತೊಂದರೆ ಮಾಡ್ತೀರಿ. ಅದರಿಂದ ನಿಮಗೇನು ದೊರಕುತ್ತೆ? ಯಾರೋ ಬಂದು ಕರೆ ಕೊಡ್ತಾರೆ, ಅದಕ್ಕೆ ನೀವು ಎನ್ಕರೇಜ್ಮೆಂಟ್ ಕೊಟ್ಟರೆ ಅದು ನಾಡಿಗೆ ನಷ್ಟ ಹೊರತು ನಿಮಗೇನು ಅದರಿಂದ ಲಾಭ ಇಲ್ಲ. ನಿಮ್ಮನ್ನು ಉಪಯೋಗ ಮಾಡ್ಕೊಂಡು ಲಾಭ ಪಡ್ಕೊಳ್ತಕ್ಕಂಥ ಈ ಒಂದು ಕುತಂತ್ರದ ವ್ಯಕ್ತಿಗಳಿರ್ತಾರೆ, ಅವರ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಸಾಲ ಮನ್ನಾ ಮಾಡ್ತಕ್ಕಂಥ ಇಶ್ಯೂನಲ್ಲಿ ನನಗೆ ನಾಡಿನ ಜನತೆ ಸ್ವತಂತ್ರವಾದ ಅಧಿಕಾರ ಕೊಡದೇ ಇದ್ದರೂ ಇವತ್ತು ಯಾವುದೋ ದೇವರ ಕೃಪೆಯಿಂದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಕಾಂಗ್ರೆಸ್ನ ನಾಯಕರ ಬೆಂಬಲದಿಂದ ಏನು ದೊರಕಿದೆ. ನನ್ನ ರೈತನಿಗೆ ಕೊಟ್ಟಿರ್ತಕ್ಕಂಥ ಮಾತು ಉಳಿಸ್ಕೊಡ್ತೀನಿ. ಅದಕ್ಕೇನು ದೊಡ್ಡ ಮಟ್ಟದ ನಾನು ಎಕ್ಸಸೈಸ್ ಮಾಡಿ ಮತ್ತಿನ್ನೊಂದು ಸಾಲ ಮಾಡಿ ನನ್ನ ರೈತರ ಸಾಲ ಮನ್ನಾ ಮಾಡಬೇಕಾಗಿಲ್ಲ. ಇರ್ತಕ್ಕಂಥ ನಿಮ್ಮ ತೆರಿಗೆ ಹಣದಲ್ಲೇ ಸಾಲ ಮನ್ನಾವನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ಚಿಂತನೆ ಮಾಡಿದ್ದೇನೆ. ಯಾವುದೇ ಕುತಂತ್ರದ ವ್ಯಕ್ತಿಗಳ ಮಾತಿಗೆ ಬಲಿಯಾಗಬೇಡಿ ನನ್ನ ರೈತರು.